ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಮ್ಯಾನಿಫೆಸ್ಟ್. ನನ್ನ ಇವತ್ತಿನ ಈ ವಿಡಿಯೋನಲ್ಲಿ ಗುಪ್ತ ನವರಾತ್ರಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇರೋದ್ರಿಂದ ಎಷ್ಟೋ ಜನ ಈ ಒಂದು ಆಚರಣೆಯಿಂದ ಅಥವಾ ಈ ಒಂದು ಆಚರಣೆನ ಮಾಡೋದ್ರಿಂದ ಸಿಗುವಂತಹ ಫಲದಿಂದ ವಂಚಿತರಾಗ್ತಿದ್ದಾರೆ ಅಂತ ನನಗನ್ನಿಸುತ್ತೆ. ಈ ಒಂದು ಆಚರಣೆ ಇನ್ನೂ ಹೆಚ್ಚೆಚ್ಚಾಗಿ ಮುಂಚಿನಿಂದ ಮಾಡಬೇಕಿತ್ತು. ನಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಈ ಕೆಲವೊಂದಿಷ್ಟು ಆಚರಣೆ ಬಗ್ಗೆ ಗೊತ್ತೇ ಇಲ್ಲ. ಉತ್ತರ ಭಾರತದಲ್ಲಿ ಇದರ ಆಚರಣೆ ಬಹಳಷ್ಟಿದೆ. ಸೊ ತಡ ಮಾಡದೆ ಇವತ್ತಿನ ಈ ವಿಡಿಯೋನಲ್ಲಿ ಗುಪ್ತ ನವರಾತ್ರಿ ಬಗ್ಗೆ ಒಂದಿಷ್ಟು ಮಾತಾಡೋಣ. ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. 2 ಚೈತ್ರ ಅಥವಾ ಶರದ್ ನವರಾತ್ರಿ, ಚೈತ್ರ ನವರಾತ್ರಿ, ಶರದ್ ನವರಾತ್ರಿ 2 ರೀತಿಯಾಗಿ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಅದನ್ನೆಲ್ಲ ಆಚರಿಸ್ತಾರೆ. ಆದರೆ ಮಾಘ ಮಾಸ ಮತ್ತು ಆಷಾಢ ಮಾಸದಲ್ಲಿ ಬರುವ ಈ 2 ಗುಪ್ತ ನವರಾತ್ರಿ ನಮ್ಮಲ್ಲಿ ಕೆಲವರು ಮಾತ್ರ ಆಚರಿಸ್ತಾರೆ. ಈ ನವರಾತ್ರಿ ಆಚರಿಸೋದಕ್ಕೆ ಅಷ್ಟೊಂದು ಮಾಹಿತಿ ಹಾಗೂ ಆಚರಣೆ ಇಲ್ಲದಿರೋದು ಅಥವಾ ಭಯ ಮುಂತಾದ ಕಾರಣದಿಂದ ಇದು ಅಷ್ಟೊಂದು ಪ್ರಚಲಿತ ಆಗಿಲ್ಲ. ನಾವು ಈ ಗುಪ್ತ ನವರಾತ್ರಿ ಆಚರಿಸೋದಕ್ಕೆ ಅಷ್ಟೊಂದು ಭಯ ಪಡಬೇಕಾಗಿಲ್ಲ. ತಾಯಿಯನ್ನು ನೋಡಿ ಭಯ ಪಡೋ ಅವಶ್ಯಕತೆ ಏನಿದೆ? ಸರಿಯಾಗಿ ಮಾಹಿತಿ ತಿಳಿದು ಸರಳವಾಗಿ ಆದರೂ ತಾಯಿ ಸೇವೆ ಮಾಡಿ ಅಮ್ಮನ ಕೃಪೆ ಪಡಿಬಹುದು. ಮೊದಲಿಗೆ ಗುಪ್ತ ನವರಾತ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗುಪ್ತ ಅಂದರೆ ಗೌಪ್ಯವಾಗಿ ಯಾರಿಗೂ ಹೇಳದೆ ಅಥವಾ ತಿಳಿಸದೆ ಮಾಡೋ ಆಚರಣೆ ಅಷ್ಟೆ. ಇದನ್ನು ಸಾತ್ವಿಕವಾಗಿಯೂ ಮಾಡಬಹುದು. ಕೆಲವರು ಮಂತ್ರ ಸಾಧನೆಗಾಗಿ, ವಿಶೇಷ ಶಕ್ತಿ ಸಾಧನೆಗಾಗಿ ಸಾಧಕರು ಮಾಡ್ತಾರೆ. ಹಾಗಂತ ಈ ಆಚರಣೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇದನ್ನು ನಾವೆಲ್ಲರೂ ಸಂಸಾರಿಗಳು ಆಗಿದ್ದು ಸಾತ್ವಿಕ ದಾರಿಯಲ್ಲಿ ಸರಳ ಪೂಜೆಯಿಂದ ತಾಯಿಯನ್ನು ಪ್ರೀತಿಗೊಳಿಸಬಹುದು, ತಾಯಿಯ ಆಶೀರ್ವಾದ ಪಡೆಯಬಹುದು. ಗುಪ್ತ ನವರಾತ್ರಿಯಲ್ಲಿ ಶಕ್ತಿ ಮತ್ತು ಅವಳ ಹಲವು ಸ್ವರೂಪಗಳನ್ನು ಆರಾಧನೆ ಮಾಡ್ತೀವಿ. ತಾಯಿಯನ್ನು ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಕಾಳಿ, ಚಾಮುಂಡಿ, ಸಪ್ತಮಾತೃಕೆ, ದಶಮಹಾವಿದ್ಯೆಯರು, ಹೀಗೆ ಎಲ್ಲ ರೀತಿಯಲ್ಲೂ ಅಥವಾ ಯಾವುದೇ ರೂಪದಲ್ಲಾದರೂ ನಮಗಿಷ್ಟವಾದಂತಹ ಶಕ್ತಿಯ ಯಾವ ರೂಪವನ್ನಾದರೂ ಆರಾಧನೆ ಮಾಡಬಹುದು. ಇವಿಷ್ಟು ಗುಪ್ತ ನವರಾತ್ರಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋನಲ್ಲಿ ಗುಪ್ತ ನವರಾತ್ರಿಯನ್ನು ಯಾವಾಗ ಮಾಡಬೇಕು, ಈ ತಿಂಗಳಲ್ಲಿ ಯಾವಾಗ ಬರ್ತಿದೆ ಹಾಗೂ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.